ನಮಸ್ಕಾರ. ನಾನು ಜಾನ್ವಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕಾವ್ಯ ಬೆಳಗಿನ ತಂಪಾದ ಗಾಳಿಯಲ್ಲಿ ಕಾವ್ಯ ನಿಧಾನವಾಗಿ ಎದ್ದಳು. ಅವಳ ದೇಹದ ಮೇಲೆ ತೇಲಿ ಬಂದ ಒಂದೇ ಒಂದು ತೆಳು ಶಾಲು. ಆ ಶಾಲು ಸ್ವಲ್ಪ ಜಾರಿ ಬಿದ್ದಾಗ 2 ಪಕ್ವವಾದ ಮಾವಿನ ಹಣ್ಣುಗಳು ಸೀಳಿಲ್ಲದ ಮಾವಿನ ಮರದಂತೆ ಸ್ವಲ್ಪ ಕಂಪನದೊಂದಿಗೆ ಕಂಡವು. ಹಳದಿ ಗುಲಾಬಿ ಬಣ್ಣದಲ್ಲಿ ಮೇಲೆ ಸಣ್ಣ ಮೊಗ್ಗುಗಳಂತಿದ್ದ ಆ 2 ಮಾವಿನ ಹಣ್ಣುಗಳು ಉಸಿರಾಟದೊಂದಿಗೆ ಸಾಗಿ ಬೀಳುತ್ತಿದ್ದವು. ಅವಳು ತನ್ನ ಮಾವಿನಕಾಯಿ ಕವರನ್ನು ಧರಿಸುವ ಮೊದಲು ಕೈಯಲ್ಲಿ ತಟ್ಟಿ ನೋಡಿಕೊಂಡಳು. ಎಷ್ಟು ಮೃದು, ಎಷ್ಟು ತುಂಬಿಕೊಂಡಿರುವ ಭಾರ. ಕೆಳಗೆ ಅವಳ ಕುಂಬಳಕಾಯಿ ಒಂದು ಪೂರ್ಣಚಂದ್ರನಂತೆ ಗುಂಡಗೆ ನಯವಾದ ಮೇಲ್ಮೈಯಲ್ಲಿ ಸೂರ್ಯನ ಬೆಳಕು ಚಿಮುಕಿಸುತ್ತಿತ್ತು. ಅವಳು ನಡೆದಾಗ ಅದು ಸ್ವಲ್ಪ ತೂರಿ ತೂರಿ ಆಡುತ್ತಿತ್ತು. ಆ ಚಲನೆಯೇ ಒಂದು ರಾಗವಾಗಿತ್ತು. ಮತ್ತು ಅವಳ ಕಮಲ, ಇನ್ನೂ ಮುಚ್ಚಿಕೊಂಡಿದ್ದ ಒಂದು ಗುಲಾಬಿ ಕಮಲದ ಹೂವು, ಮುಂಜಾನೆಯ ಇಬ್ಬನಿ ತಾಕಿರುವಂತೆ ಮಿನುಗುತ್ತಿತ್ತು. ಅವಳು ತನ್ನ ದೇಹವನ್ನು ತಾನೇ ಮೆಲ್ಲನೆ ಮುಟ್ಟಿ ನೋಡಿಕೊಂಡಾಗ ಒಳಗೊಂದು ಸಣ್ಣ ನಡುಗು ಹುಟ್ಟಿತು. ನಾನು ಇನ್ನೂ ಚಿಗುರೊಂದು ಹೂವಲ್ಲ, ಆದರೆ ಯಾರಿಗೂ ಒಂದು ಪೂರ್ಣ ತೋಟ ಎಂದು ತನ್ನೊಳಗೆ ಗೊಣಗಿದಳು. ರಾತ್ರಿ ದೀಪ ಆರಿ ಕತ್ತಲಲ್ಲಿ ಗಂಡ ಕೈ ಹಾಕಿದ. ಲಟ್ಟಣಿಗೆಗೆ ಎಣ್ಣೆ ಹಚ್ಚಲು ಯತ್ನಿಸಿದ. ಆದರೆ ಲಟ್ಟಣಿಗೆ ಎದ್ದರೂ ಗಟ್ಟಿಯಾಗಲಿಲ್ಲ. ಒಂದೇ ಒಂದು ಚಟಪಟ ಶಬ್ದವೂ ಕೇಳಿಲಿಲ್ಲ. ಕಾವ್ಯ ಮೌನವಾಗಿ ಮಲಗಿದಳು. ಆಕೆಯ ಕಮಲ ಇನ್ನೂ ಒದ್ದೆಯಾಗಿರಲಿಲ್ಲ. ಆದರೆ ಒಳಗೊಳಗೆ ಒಂದು ಬೆಂಕಿಯ ಚಿಟ್ಟೆ ಹಾರಾಡುತ್ತಿತ್ತು. ನನಗೆ ಇನ್ನೂ ಬೇಕು, ನನ್ನ ದೇಹಕ್ಕೆ ಇನ್ನೂ ಬೇಕು ಎಂದು ಆಕೆ ತನ್ನೊಳಗೆ ಕಿವಿಚಿಕೊಂಡಳು. ಪಕ್ಕದ ಮನೆಯಿಂದ ರಾತ್ರಿಯ ಗಾಳಿಯಲ್ಲಿ ಒಂದು ಚಟಪಟ ಶಬ್ದ ಬಂತು. ಜೋರಾಗಿ ಲಯಬದ್ಧವಾಗಿ ಗಟ್ಟಿಲಾಟನಿಗೆಯ ಆಟ. ಕಾವ್ಯ ಕಿವಿ ಲಕ್ಷ್ಯ ಕೊಟ್ಟಳು. ಆ ಶಬ್ದದೊಂದಿಗೆ ಅವಳ ಕಮಲ ಮೆಲ್ಲನೆ ತೇವಗೊಳ್ಳಲಾರಂಭಿಸಿತು. ಕಮಲದ ಬಿಸಿ ಎಣ್ಣೆ ಒಂದೆಷ್ಟು ಸುರಿಯಿತು. 10 ದಿನಗಳ ನಂತರ ಗಂಡ ಮತ್ತೆ ವ್ಯರ್ಥಯತ್ನ ಮಾಡಿ ನಿದ್ರೆಗೆ ಜಾರಿದ. ಮಧ್ಯರಾತ್ರಿ ಬಾಗಿಲು ಮೆಲ್ಲನೆ ತೆರೆಯಿತು. ರಾಜು, ಅಕ್ಕದ ಮನೆಯ ಯುವಕ, ಒಳಗೆ ಬಂದ. ಚಂದ್ರನ ಬೆಳಕಿನಲ್ಲಿ ಅವನ ದೇಹ ಬೆವರಿನಿಂದ ಮಿನುಗುತ್ತಿತ್ತು. ಕಾವ್ಯ ಎದ್ದು ಕುಳಿತಳು. ಯಾವ ಮಾತೂ ಆಗಲಿಲ್ಲ. ಆದರೆ ಆಕೆಯ ಕಣ್ಣುಗಳು ಬಾ ಎಂದು ಕರೆದವು. ರಾಜು ಹತ್ತಿರ ಬಂದ. ಅವನ ಬೆವರು ಸುರಿಸುತ್ತಿದ್ದ ದೇಹದಿಂದ ಲಾಟನಿಗೆ ಆಕಾರ ಸ್ಪಷ್ಟವಾಗಿ ಕಂಡಿತು. ಗಟ್ಟಿ ಲಾಟನಿಗೆ ರಕ್ತದ ಉರಿಯಿಂದ ತುಂಬಿ ನಿಂತಿದ್ದ ಒಂದು ಶಕ್ತಿಯ ಸಂಕೇತ. ಕಾವ್ಯ ತನ್ನ ಶಾಲನ್ನು ಜಾರಿಸಿದಳು. 2 ಮಾವಿನ ಹಣ್ಣುಗಳು ಬಿಡುಗಡೆಯಾದವು. ತುಂಬಿ ತುಳುಕುತ್ತಿದ್ದವು. ರಾಜು ಆ ಮಾವಿನ ಹಣ್ಣುಗಳ ಮೇಲೆ ತನ್ನ ಬೆಚ್ಚನೆ ಕೈಗಳನ್ನು ಇಟ್ಟ. ಮೆಲ್ಲನೆ ಒತ್ತಿದ. ಮಾವಿನ ಹಣ್ಣುಗಳು ಅವನ ಬೆರಳುಗಳ ನಡುವೆ ಸೀಳಿಕೊಂಡವು. ರಸ ಒಸರಿತು. ಕಾವ್ಯ ಉಸಿರು ತಡೆಹಿಡಿದಳು. ಅವಳು ರಾಜುವನ್ನು ಕರೆದೊಯ್ದಳು. ಯಾರಿಗೂ ಗೊತ್ತಿಲ್ಲದ ಆ ಗೂಡು. ಅಲ್ಲಿ ಇಬ್ಬರೂ ಒದ್ದೆಯಾದರು. ಕಾವ್ಯ ತನ್ನ ಕೈಯಲ್ಲಿ ರಾಜುವಿನ ಗಟ್ಟಿಲಾಟನಿಗೆ ಎಣ್ಣೆ ಹಚ್ಚಿದಳು. ಮೆಲ್ಲನೆ, ಆದರೆ ದಿಟ್ಟವಾಗಿ. ಅವಳ ಬೆರಳುಗಳ ಮೇಲೆ ಕೆಳಗೆ ಚಲಿಸಿದಾಗ ಲಾಟನಿಗೆ ಎಣ್ಣೆ ಹೆಚ್ಚು ಹೆಚ್ಚು ಬೆಚ್ಚಗಾಯಿತು, ಗಟ್ಟಿಯಾಯಿತು, ಪಕ್ವವಾಯಿತು. ರಾಜುವಿನ ಕೈ ಕಾವ್ಯಾಳ ಕಮಲದ ಮೇಲೆಳೆಯಿತು. ಅವನ ಬೆರಳುಗಳು ಕಮಲದ ದಳಗಳನ್ನು ಒಂದೊಂದೇ ತೆರಳವು. ಕಮಲದ ಬಿಸಿ ಎಣ್ಣೆ ಧಾರಾಕಾರವಾಗಿ ಸುರಿಯಿತು. ತುಂಬಾ ಬಿಸಿ, ತುಂಬಾ ಸವಿಯಾದ ಎಣ್ಣೆ. ಅವಳು ತನ್ನ ಕುಂಬಳಕಾಯನ್ನು ಮೇಲೆತ್ತಿ ರಾಜುವಿನ ಗಟ್ಟಿಲಾಟನಿಗೆಯ ಮೇಲೆ ಕುಳಿತಳು. ಮೊದಲು ನಿಧಾನವಾಗಿ, ನಂತರ ಚಟಪಟ ಚಟಪಟ, ಜೋರಾಗಿ, ಲಯಬದ್ಧವಾಗಿ. ಗಟ್ಟಿಲಾಟನಿಗೆ ಕಮಲ ಹೂವಿನೊಳಗೆ ಪೂರ್ಣ ಆಳಕ್ಕೆ ಇಳಿಯಿತು. ಕಾವ್ಯಾಳ ಮಾವಿನ ಹಣ್ಣುಗಳು ಪ್ರತಿ ಚಟಪಟಕ್ಕೂ ತೂರಾಡುತ್ತಿದ್ದವು. ಅವಳ ಕಿವಿಗಳು ಕೆಂಪಾದವು. ಉಸಿರು ಕಟ್ಟಿತು. ಕಣ್ಣುಗಳು ಮಂಜಾಗಿದ್ದವು. ಕೊನೆ ಕ್ಷಣದಲ್ಲಿ ರಾಜುವಿನ ಗಟ್ಟಿಲಾಟನಿಗೆಯಿಂದ ಬಿಸಿನೀರು ಹೂವಿನೊಳಗೆ ಸುರಿಯಿತು. ತುಂಬಾ ಆಳದಲ್ಲಿ, ತುಂಬಾ ಬಿಸಿಯಾಗಿ, ತುಂಬಾ ಪೂರ್ಣವಾಗಿ. ಕಾವ್ಯ ನಡುಗಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟಳು. ಅವಳ ಕಮಲ ಹೂವು ಪೂರ್ಣವಾಗಿ ತೇವಗೊಂಡು ರಸದಿಂದ ತುಂಬಿಕೊಂಡಿತು. ಆ ರಾತ್ರಿಯ ನಂತರ ಕಾವ್ಯ ತನ್ನನ್ನು ತಾನೇ ಹೊಸದಾಗಿ ಕಂಡುಕೊಂಡಳು. ಅವಳು ಗಂಡನಿಗೆ ಏನೂ ಹೇಳಲಿಲ್ಲ. ಆದರೆ ತನ್ನ ದೇಹ, ತನ್ನ ಆಸೆ, ತನ್ನ ಶಕ್ತಿಯ ಮೇಲೆ ಪೂರ್ಣ ಹಕ್ಕ ಘೋಷಿಸಿಕೊಂಡಳು. ನನ್ನ ದೇಹ ನನ್ನ ನಿಯಂತ್ರಣದಲ್ಲಿ. ನನ್ನ ಕಮಲ ಹೂವಿಗೆ ಯಾವಾಗ ಬೇಕೋ ಆಗ ಮಳೆ ಬೀಳಲಿ. ನಾನು ಯಾರಿಗೂ ಸಾಲವಲ್ಲ. ನಾನೊಂದು ಸ್ವತಂತ್ರ ತೋಟ. ಯಾರು ಬಂದರೂ ಸರಿ, ಆದರೆ ನನ್ನ ಅನುಮತಿ ಇಲ್ಲದೆ ಒಂದೆಲೆಯೂ ಅಲ್ಲಾಡಿಸಲಾರದು. ಅವಳು ಮುಂದೆ ತನ್ನ ಜೀವನವನ್ನು ತಾನೇ ಬರೆದಳು. ಬಯಕೆಯೂ ಇದ್ದವಳು, ಆದರೆ ಯಾರಿಗೂ ಗುಲಾಮಳಲ್ಲದವಳು. ಅದೇ ಸತ್ಯ, ಅದೇ ಸ್ತ್ರೀಯ ಸತ್ಯ. ಕೊನೆಗೆ ಕಮಲ ಹೂವಿನ ಮೇಲೆ ಮಳೆ ಬಿದ್ದಾಗ ಅದು ಒಣಗಿ ಹೋಗಲಿಲ್ಲ. ಅದು ಇನ್ನಷ್ಟು ಗಟ್ಟಿಯಾಗಿ, ಇನ್ನಷ್ಟು ಸೊಗಸಾಗಿ ಅರಳಿತು. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ ಬಾಯ್. ನಾನು ನಿಮ್ಮ ಜಾನ್ವಿ.